ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಪನ್ನೀರ್ ಗ್ರೇವಿ ಮಾಡೋದು ಹೇಳ್ಕೊಡ್ತೇನೆ. ಫಸ್ಟ್ ಒಂದು ಪಾತ್ರೆ ತೊಗೋಬೇಕು. ಅದಕ್ಕೊಂದು ಕ್ಯೂಬ್ ಬಟರ್ ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಮತ್ತು ಬಟರ್ ಕಾದ್ಮೇಲೆ ಒಂದು ಸ್ಪೂನು ಜೀರಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕರಿಬೇವು ಹಾಕಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂತಹ ಈರುಳ್ಳಿ ಹಾಕಬೇಕು. ಈರುಳ್ಳಿ ಒಂದು ಸ್ವಲ್ಪ ಕೈಯಾಡಿಸಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಒಂದು ಸ್ವಲ್ಪ ಹೋಮ್ ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೇನೆ ನಾನು ಯಾವಾಗಲೂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಆನಿಯನ್ ಹಸಿ ಹೋಗೋ ತನಕ ಹುರಿದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಒಂದು ಹಿಡಿಯಷ್ಟು ಉದ್ದಕ್ಕೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾಪ್ಸಿಕಮ್ ಘಮ ಇರುತ್ತಲ್ಲ, ಅದು ಭಾಳ ಟೇಸ್ಟ್ ಕೊಡ್ತಾ ಈ ಗ್ರೇವಿಗೆ. ಕ್ಯಾಪ್ಸಿಕಮ್ ಒಂದು 60% ಬೆಂದಮೇಲೆ ಒಂದು ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಟೊಮೆಟೊ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಗ್ರೇವಿ. ಇದನ್ನೆಲ್ಲ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮೆಣಸಿಕಾಯಿ ಒಳಗೆ 2 ಭಾಗ ಮಾಡ್ಕೊಂಡು ಹಾಕೋಬೇಕು. ಆಮೇಲೆ ನಾವು ಖಾರ ಪುಡಿ ಹಾಕ್ತೀವಿ, ಅದಕ್ಕೋಸ್ಕರ ಒಂದೇ ಮೆಣಸಿಕಾಯಿ ಹಾಕೋತಾನೆ ನಾ ಇಲ್ಲೇ. ಆಮೇಲೆ ಒಂಚೂರು ಪುದೀನ ಟೇಸ್ಟ್ ಕೊಡ್ತೈತಿ. ಈ ಕಂಪ್ಲೀಟ್ ಗ್ರೇವಿ ಒಳಗೆ ಪುದೀನ ಮತ್ತು ಕ್ಯಾಪ್ಸಿಕಮ್ ಘಮನ ಚಲೋ ಇರ್ತೈತಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಜಲ್ದಿ ಬೇಯ್ತೈತಿ ಎಲ್ಲ. ಆಮೇಲೆ ಒಂದು ಸ್ಪೂನು ಖಾರ ಪುಡಿ ಹಾಕ್ಕೋಬೇಕು. ಖಾರ ಒಂದು ಸ್ವಲ್ಪ ನೋಡಿ ಹಾಕ್ಕೋಬೇಕು, ಯಾಕಂದ್ರೆ ಆಲ್ರೆಡಿ ಒಂದು ಮೆಣಸಿಗೆ ಹಾಕ್ಕೊಂಡಿರ್ತೇವೆ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ದೆನ್ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಎಗ್ ಮಸಾಲ ಪೌಡ್ರ್ ಸಿಗುತ್ತೆ, ಅದು ಹಾಕ್ಕೊಂಡೇನಿ. ಈ ಎಲ್ಲ ಮಸಾಲ ಡ್ರೈ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸಣ್ಣ ಗ್ಲಾಸು ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕ್ಬೇಕು, ಯಾಕಂದ್ರೆ ಅದು ಕುದಿಯೋಷ್ಟು ಎಷ್ಟು ಬೇಕು ಅಷ್ಟೇ ನೀರು ಹಾಕಬೇಕು. ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕದು. ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಖಾರ ಜಾಸ್ತಿ ಆದರೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋಕೆ. 1-2 ನಿಮಿಷ ಕುದ್ಮೇಲೆ ಇದಕ್ಕೊಂದು ಸ್ವಲ್ಪ ತುರಿದಿಟ್ಕೊಂಡಿರೋಂಥ ಪನ್ನೀರ್ ಹಾಕ್ತೀನಿ. ಯೂಶ್ವಲಿ ನಾನು ಕ್ಯೂಬಿಕಲ್ ಮಾಡಿ ತಿಂತಿದ್ದೆ, ಬಟ್ ಫಸ್ಟ್ ಟೈಮ್ ನಾನು ತುರಿದು ಹಾಕ್ಕೋತೀನಿ. ಆ ತುರಿದಿರೋ ಟೇಸ್ಟ್ ಭಾರಿ ಡಿಫ್ರೆಂಟ್ ಆಗಿರುತ್ತೆ. ಪನ್ನೀರ್ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರೋಂಗೆ ನೀರು ಹಾಕ್ಕೊಂಡು 1-2 ನಿಮಿಷ ಕುದಿಸ್ಬೇಕು. ಆಮೇಲೆ ಗಾರ್ನಿಷಿಂಗಿಗೆ ಅಂತಂದು ಹೇಳಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ಇದನ್ನು ನಾವು ರೈಸು, ಚಪಾತಿ, ರೊಟ್ಟಿ ಅದ್ರೊಳಗೆ ಟ್ರೈ ಮಾಡ್ಬೋದು. ನಾನು ಚಪಾತಿ ಮಾಡಿದ್ದೆ, ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿತ್ತು. ಲೈಕ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.